ಹಾಯ್ ಎವ್ರಿವನ್, ಈಗ ಫೈಂಡ್ ಫ್ಯಾಕ್ಟರ್ಸ್ ಆಫ್ 36 ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಫೈಂಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಇಲ್ಲಿ ಫೈಂಡ್ ಫ್ಯಾಕ್ಟರ್ಸ್, ಸೊ ಇಲ್ಲಿ 36 ಕಂಪ್ಲೀಟಾಗಿ ಭಾಗಿಸುವಂತಹ ನಂಬರ್ಗಳು ಅಥವಾ ಫ್ಯಾಕ್ಟರ್ಸ್ಗಳನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ 1 × 36 ಮಾಡಿದ್ರೆ 36 ಆಗುತ್ತೆ. ಸೊ ಇಲ್ಲಿ 1 2 3 4 ಈ ಥರ ಬರ್ಕೊಂತ ಟ್ರೈ ಮಾಡಬೇಕು, ಅವು ಫ್ಯಾಕ್ಟರ್ಸ್ ನಮಗೆ ಸಿಗ್ತಾವೆ. ಸೊ ಇಲ್ಲಿ 1 × 36 ಮಾಡಿದಾಗ 36, 2 × 18 ಮಾಡಿದಾಗ ಅಷ್ಟೇ ಬರುತ್ತೆ, 3 × 12 ಮಾಡಿದಾಗ ಅಷ್ಟೇ ಬರುತ್ತೆ, 4 × 9 ಮಾಡಿದಾಗ ಅಷ್ಟೇ ಬರುತ್ತೆ, 6 × 6 ಮಾಡಿದಾಗ ಅಷ್ಟೇ ಬರುತ್ತೆ. ಸೊ ಇಲ್ಲಿ 6 ಆದ ನಂತರ ಮತ್ತೆ 6 ಕಂಟಿನ್ಯೂ ಆಗ್ತಾ ಇದೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 1 2 3 4 6 ಆ್ಯಂಡ್ 9 12 18 36 ಇದ್ರದ್ದು 36 ಫ್ಯಾಕ್ಟರ್ಸ್ ಇವೆಲ್ಲ 1 2 3 4 6 9 12 8 ಆ್ಯಂಡ್ 36. 1 2 3 4 5 6 7 8 9 ಟೋಟಲಿ ಎಷ್ಟು ಫ್ಯಾಕ್ಟರ್ಸ್ ಅದಾವೆ? 9 ಫ್ಯಾಕ್ಟರ್ಗಳಿವೆ. ಸೊ ಇಲ್ಲಿ ನಾವು ಈ ನಂಬರ್ ಆಫ್ ಫ್ಯಾಕ್ಟರ್ಸ್ ಕರೆಕ್ಟ್ ಇದೆಯಲ್ಲ ಅನ್ನೋದನ್ನು ಈಗ ನಾವು ಚೆಕ್ ಮಾಡಿ ನೋಡೋಣ. ಸೊ ಇಲ್ಲಿ 36ನ ನಾವು 2 × 2 × 3 × 3 ಅಂದರೆ 2 4 4 12 12 36. ಸೊ 2² × 3² ಅಂತ ಬರೀಬೋದು. ಸೊ ಇಲ್ಲಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 36 ಯಾವ ರೀತಿ ಫೈಂಡ್ ಮಾಡೋದು? ಸೊ ಅಲ್ಲಿ ಪವರ್ಗಳೇನಿರ್ತಾವಲ್ಲ ಅವುಗಳಿಗೆ ನಾವು +1 ಮಾಡಬೇಕಾಗುತ್ತೆ. ಸೊ ಇಲ್ಲಿ 2 + 1 × ಇಲ್ಲಿ 3² ಸ್ಕ್ವೇರ್ ಏನಿದೆ ಅಲ್ಲ ಅದು ಪವರ್ ಇದೆ, 2 + 1 ಮಾಡಬೇಕು ಅಲ್ಲಿನೂ ಕೂಡ. ನೆಕ್ಸ್ಟ್ ಅವುಗಳನ್ನು ಮಲ್ಟಿಪ್ಲೈ ಮಾಡಬೇಕು. 2 + 1 ಏನಾಯಿತು? 3 ಆಯಿತು. 2 + 1 ಏನಾಯಿತು? 3 ಆಯಿತು. 3 × 3 9 ಆಯಿತು. ಸೊ ಇಲ್ಲಿ ಟೋಟಲ್ ಫ್ಯಾಕ್ಟರ್ಸ್ ಆಫ್ 36 ಎಷ್ಟಾದವು? 9 ಅದು. ಸೊ ಇಲ್ಲಿ ನಾವು ಫ್ಯಾಕ್ಟರ್ಸ್ಗಳನ್ನು ಕಂಡುಹಿಡಿದಾಗಲೂ ಕೂಡ ನಮಗೆ ಎಷ್ಟು ಫ್ಯಾಕ್ಟರ್ಸ್ ಬಂದವು? 9 ಫ್ಯಾಕ್ಟರ್ಸ್ ಬಂದವು. ಸೊ ನಂಬರ್ ಆಫ್ ಫ್ಯಾಕ್ಟರ್ಸ್ 36 ಆಯಿತು. ಮತ್ತು ಅವು ಯಾವ ಅನ್ನೋದನ್ನು ನಾವು ಈಗ ಕಂಡುಹಿಡಿದಿದ್ವಿ. ಅದೇ ರೀತಿಯಾಗಿ ಈಗ ಸಮ್ ಆಫ್ ಫ್ಯಾಕ್ಟರ್ಸ್ ಆಫ್ 36, ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 36. ಸೊ ಇಲ್ಲಿ ಸಮ್ ಫ್ಯಾಕ್ಟರ್ಸ್ದು 36 ಫ್ಯಾಕ್ಟರ್ಸ್ದು ಏನು ಬರ್ತಾವಲ್ಲ ಅವುಗಳನ್ನೆಲ್ಲವನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದನ್ನು ಈಗ ನಾವು ನೋಡೋಣ. ಸೊ ಇಲ್ಲಿ ಇದನ್ನು ನಾವು 36ಅನ್ನು 2² × 3² ಅಂತ ಬರ್ಕೋತೀವಿ. ನೆಕ್ಸ್ಟ್ ಇಲ್ಲಿ ಈ 2² +1 ಮಾಡಬೇಕು. ಏನಾಗುತ್ತೆ? 2³ ಆಗುತ್ತೆ. ನೆಕ್ಸ್ಟ್ -1 / 2 - 1 ಇಂಟು ನೆಕ್ಸ್ಟ್ 3² ಇದೆ, ಅದಕ್ಕೆ +1 ಮಾಡಿದಾಗ 3³ ಆಗುತ್ತೆ. ನೆಕ್ಸ್ಟ್ -1 / 3 - 1. ನೆಕ್ಸ್ಟ್ ಇದು ಏನಾಗುತ್ತೆ? 2³ ಅಂದರೆ 8, 8 - 1 ಅಂದರೆ 7 / 2 - 1 ಅಂದರೆ 1. ನೆಕ್ಸ್ಟ್ ಇಲ್ಲಿ 3³ ಅಂದರೆ 27 - 1 26 / 3 - 1 ಅಂದರೆ 2 ಆಯಿತು. ನೆಕ್ಸ್ಟ್ 2 ಅಂದರೆ 2 13 13 91. ಸೊ ಇಲ್ಲಿ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 36 ಏನು ಬರುತ್ತೆ? 91 ಬರುತ್ತೆ. ಸೊ ಇಲ್ಲಿ ನಾವು ಚೆಕ್ ಮಾಡಿ ನೋಡ್ಬೋದು. ಇಲ್ಲಿ ಫ್ಯಾಕ್ಟರ್ಸ್ 1 2 3 4 6 9 12 18 ಮತ್ತು 36 ಅದಾವೆ. ಸೊ ಇವೆಲ್ಲವನ್ನು ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಬರಬೇಕು? 91 ಬರಬೇಕು. ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 36 ಎಷ್ಟು ಬರಬೇಕು? 91 ಬರಬೇಕು. ಸೊ ಇಲ್ಲಿ ಈಗ ನಾವು ಚೆಕ್ ಮಾಡೋಣ. 1 2 3 3 3 6 4 10 16 ಮತ್ತು 25 2 27 8 35 45 55 6 61 + 30 ಎಷ್ಟಾಯಿತು? 91 ಆಯಿತು. ಸೊ ಇಲ್ಲಿ ಇದು ಸಮ್ ಕರೆಕ್ಟ್ ಆಗಿದೆ. ಈ ರೀತಿಯಾಗಿ ಸಮ್ ಆಫ್ ಫ್ಯಾಕ್ಟರ್ಸ್, ನಂಬರ್ ಆಫ್ ಫ್ಯಾಕ್ಟರ್ಸ್ ಮತ್ತು ಫ್ಯಾಕ್ಟರ್ಸ್ ಆಫ್ ಎನಿ ನಂಬರನ್ನು ನಾವು ಈ ರೀತಿ ಫೈಂಡ್ ಮಾಡ್ಬೋದು.